ಬಾಬುರವರನ್ನು ರವೀಂದ್ರ ಬಾಬುರವರನ್ನು ಸ್ವಾಗತಿಸುತ್ತೇನೆ. ಹಿಂದುಳಿದ ಜಾತಿಗಳ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಕೃಷ್ಣರವರನ್ನು ಸ್ವಾಗತಿಸುತ್ತೇನೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯವರ ಕೈ ಬಲಪಡಿಸಬೇಕು, ಈ ರಾಜ್ಯ ಸುಭಿಕ್ಷವಾಗಿ ಇರಬೇಕು ಅಂದರೆ ಸಿದ್ದರಾಮಯ್ಯನವರು ಅತ್ಯಂತ ಬಲಿಷ್ಠವಾಗಿ ಮುಂಚೆ ಯಾವ 2014ರಿಂದ 2018 ಯಾವುದಾದ್ರು ರಾಜಕಾರಣ ಮಾಡೋದು ಈ ಸರ್ತಿ ತಡೆಯೋಕ್ಕಾಗ್ತಾಯಿಲ್ಲ ಮಾಡೋದ್ರ ಬಗ್ಗೆ ಕಡೆತರದಿಂದ ಕೊಡ್ತಾವ್ರೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ 3 ತಿಂಗಳು ಮಳೆ ಬಂದಿಲ್ಲ ಅಂತ ಹೇಳಿ ಏನೇನು ಉಲ್ಲೇಖಿಸೋದು. ಇವತ್ತು ಇಡೀ ನದಿಗಳು ದೊಡ್ಡ ದೊಡ್ಡ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ. ನೀವು ಹೈಯೆಸ್ಟ್ ಬೆನಿಫಿಷರಿ KRS ನಿಮಗೆ ಹೇಳಬೇಕಾಗಿದೆ. ಆದ್ದರಿಂದ ಸಿದ್ದರಾಮಯ್ಯವರು ಅತ್ಯಂತ ಅದೃಷ್ಟದ ವ್ಯಕ್ತಿ. ಅವರು ಬಂದರೆ ರಾಮರಾಜ್ಯ ಆಗ್ತದೆ ಅಂತೇಳಿ ಈಗಾಗಲೇ ಶುರುವಾಗಿದೆ. ಮುಂದಿನ ದಿವಸಗಳಲ್ಲಿ ನಾನು ಮತ್ತೆ ಬರ್ತೀನಿ. ಈಗೇನೆಲ್ಲ ಕೆಲವು ರಾಜಕೀಯ ಬದಲಾವಣೆ ನಡೀತಾ ಇದ್ದಾವೆ. ಮುಂದಿನ ದಿವಸಗಳಲ್ಲಿ ನಾನು ಬರ್ತೀನಿ. ನಾನು ನೀವೆಲ್ಲ ಸೇರಿ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸುವಂಥ ಕೆಲಸ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಅಹಿಂದ ವರ್ಗಗಳಿಗೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕುರುಬ ಸಂಘದ ಸಮೇತ ಬೇರೆ ಯಾವುದೇ ಜನಾಂಗದ ಸಮಸ್ಯೆಗಳು ಏನಾದರೂ ಇದ್ದರೆ, ಯಾವುದಾದ್ರೂ ಭವನ ಬೇಕಾಗಿದ್ದರೆ ಅಂಬೇಡ್ಕರ್ ಭವನ, ಕನ್ನಡ ಭವನ, ನಮ್ಮ ಮುಸ್ಲಿಮಾನರಾದ ಅವ್ರಿಗೇನಾದರೂ ಸಹಾಯ ಬೇಕು, ಯಾವುದೇ ಜಾತಿ ಜನಾಂಗದ ಜನಗಳಿಗೆ ಏನಾದರೂ ಸಹಾಯ ಬೇಕು ಅಂದರೆ ಮಾಡಲಿಕ್ಕೆ ಸದಾ ಕಾಂಗ್ರೆಸ್ ಸರ್ಕಾರ ಸಿದ್ಧ ಇರ್ತದೆ, ಸಿದ್ದರಾಮಯ್ಯ ಸಹ ಸಿದ್ಧ ಇರ್ತಾರೆ. ನಾನು ಅವ್ರ ಜೊತೆ ಇರ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇದು ಸುಮ್ಮನೆ ಒಂದು ರೌಂಡಿಂಗು ಪಲ್ಸ್ ಟೆಸ್ಟ್ ಇದೆ, ಲಿಟ್ಮಸ್ ಟೆಸ್ಟು ಯಾವ ಥರ ಇದೆ ಪಲ್ಸು ಅಂತ ಹೇಳೋಕ್ಕೆ. ಯಾರೇನೇ ಅಪಪ್ರಚಾರ ಮಾಡಲಿ, ಯಾರೇನೇ ದುರುದ್ದೇಶ ಇಟ್ಕೊಳ್ಳಿ, ನಿಮಗೆಲ್ಲರಿಗೂ ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆ ಇದೆ ಅಂತಾನೆ. ಈ ರಾಜ್ಯದ 7 ಕೋಟಿ ಜನಕ್ಕೂ ಅವ್ರ ಮೇಲೆ ನಂಬಿಕೆ ಇದೆ. ಅದೇ ಥರ ನಿಮಗೂ ಎಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸಿದ್ದರಾಮಯ್ಯವ್ರ ಮೇಲೆ ಇರಲಿ, ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ತಡವಾಗಿ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳ್ತೀನಿ. ಮುಂದಿನ ದಿವಸಗಳಲ್ಲಿ ಒಟ್ಟು